ಬೆಟ್ಟಯ್ಯ ಅಂಕಲ್, ನನಗ್ ಚೆನ್ನಾಗ್ ಗೊತ್ತು ನೀವು ಸುಳ್ಳು ಹೇಳ್ತಾ ಇದೀರಾ ಅಂತ. ಈಗೇನು ಅದೇನು ಅಂತ ಹೇಳ್ತಿರೋ ಇಲ್ವೋ? ಬೆಟ್ಟಯ್ಯ ಅಂಕಲ್, ನೀವು ಮಯೂರಿ ಸಂಪ್ರದಾಯ ಅಂತ ಏನೋ ಮಾತಾಡ್ಕೊಂತಾ ಇದ್ರಿ, ಅದೇನು ಅಂತ ಹೇಳಿ. ಅದು ಅದು ಬೆಟ್ಟಯ್ಯ ಅಂಕಲ್, ನಾನು ನಿಮ್ ಮಗಳಿದ್ದ ಹಾಗೆ. ಚಿಕ್ಕ ವಯಸ್ಸಿಂದ ನಿಮ್ಮನ್ನ ನೋಡ್ಕೊಂಡ್ ಬಂದಿರೋದ್ರಿಂದ ಸಲಿಗೆಯಿಂದ ನಿಮ್ ಹೆಸರಿಡ್ದು ಕೂಗ್ತೀನಿ. ಬೇಡ ಅಂದ್ರೆ ಹೇಳಿ, ನಾನು ನಿಮ್ ಮಗಳ ತರನೇ ಅಪ್ಪಯ್ಯ ಅಂತ ಕರಿತೀನಿ. ಅಯ್ಯೋ, ಹಂಗೆಲ್ಲ ಏನು ಬೇಡ ಅಮ್ಮೋರೆ, ಹೆಸರಿಡ್ದೆ ಕೂಗಿ. ನೋಡಿದ್ರಾ, ಇದನ್ನೆಲ್ಲ ಸರಿಯಾಗಿ ಹೇಳ್ತೀರಾ. ನೀವು ಮಯೂರಿ ಏನ್ ಮಾತಾಡ್ಕೊಂಡ್ರಿ ಅಂತ ಮಾತ್ರ ಹೇಳಲ್ಲ. ಬೆಟ್ಟಯ್ಯ ಅಂಕಲ್, ನೀವಿಷ್ಟೊಂದು ಭಯಪಡೋ ಅವಶ್ಯಕತೆ ಇಲ್ಲ. ನೀವ್ ಏನೇ ಮಾಡಿದ್ರು ನಮ್ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ತಾನೇ ಬಯಸೋದು. ಅಂದ್ಮೇಲೆ ಈ ಮದ್ವೆ ಶಾಸ್ತ್ರದ ಪ್ರಕಾರ ನಡಿಬೇಕು ಅಂತ ಆಸೆ ಇದೆಯೋ ಇಲ್ವೋ? ಹಾಗಾದ್ರೆ ಇಲ್ಲಿ ಯಾವ ಶಾಸ್ತ್ರ ಮಾಡಿಲ್ಲ ಅಂತ ಹೇಳಿ, ನಾನದನ್ನ ಮಾಡಿಸ್ತೀನಿ. ನನ್ ತಮ್ಮನ್ ಮದ್ವೆ ಚೆನ್ನಾಗಿ ನಡಿಬೇಕು ಅನ್ನೋ ಆಸೆ ನನಗಿರಲ್ವಾ ಬೆಟ್ಟಯ್ಯ ಅಂಕಲ್? ಹೇಳ್ತೀನಿ ಕಣ್ರವ. ಅದು ಅದು ಗಂಡಿ ಹೆಣ್ಣು ನಮ್ಗೆ ಒಪ್ಪಿಗೆ ಆದ್ಮೇಲೆ ಒಂದು ಒಪ್ಪಿಗೆ ಶಾಸ್ತ್ರ ಅಂತ ಮಾಡ್ತಾರೆ. ಅದು ಮನೆಗೆ ತಳಪಾಯ ಇದ್ದಂಗೆ ಕಣ್ರವ. ತಳಪಾಯ ಗಟ್ಟಿಯಾಗಿದ್ರಲ್ವಾ ಮನೆ ಗಟ್ಟಿಯಾಗಿರೋದು. ಅದಕ್ಕೆ ಈ ತಾಂಬೂಲ ಶಾಸ್ತ್ರ ಮಾಡದೆ ಬೇರೆ ಏನ್ ಮಾಡಿದ್ರು ಪ್ರಯೋಜನ ಇಲ್ಲ ಕಣ್ರವ. ಓ, ಅದಕ್ಕೆ ತಾಂಬೂಲ ಶಾಸ್ತ್ರ ಮಾಡ್ಬೇಕು ಅಂತ ಹೇಳ್ತಾ ಇದೀರಾ? ಹ್ಞೂ ಕಣ್ರವ, ನಮ್ಮೂರಲ್ಲಿ ಈ ಪದ್ಧತಿ ಅದೇ. ಇದು ಯಜಮಾನ್ರಿಗೂ ಗೊತ್ತು, ಅದ್ ಯಾಕೆ ಮರ್ತ್ ಬಿಟ್ರ ಗೊತ್ತಿಲ್ಲ. ಬೆಟ್ಟಯ್ಯ ಅಂಕಲ್, ನೀವ್ ಹೇಳ್ತಿರೋದೇನೋ ಸರಿಯಾಗಿದೆ. ಆದ್ರೆ ಇದನ್ನೆಲ್ಲ ಅವ್ರ ಹತ್ರ ಹೋಗಿ ಯಾರು ಹೇಳೋದು? ಈಗ ನಾನು ಹೋಗಿ ಈ ವಿಷಯನೆಲ್ಲ ಅವ್ರ ಹತ್ರ ಹೇಳಿದ್ರೆ, ಸಮಂತ ನೀನಿನ್ನು ಚಿಕ್ಕವಳು, ಇದೆಲ್ಲ ನಿನಗೆ ಗೊತ್ತಾಗಲ್ಲ ಅಂತ ನನ್ ಬಾಯಿ ಮುಚ್ಚಿಸ್ಬಿಡ್ತಾರೆ. ಈ ಶಾಸ್ತ್ರನೇನಾದ್ರೂ ಮಾಡ್ಲಿಲ್ಲ ಅಂದ್ರೆ ನನ್ ತಮ್ಮಂಗೆ ಏನಾಗ್ಬಿಡುತ್ತೋ ಅಂತ ಭಯ ಆಗ್ತಿದೆ. ಅಯ್ಯಯ್ಯೋ, ಹಂಗೆಲ್ಲ ಆಗ್ಬಾರ್ದು ಕಣ್ರವ. ಹಂಗೆಲ್ಲ ಆಗಕ್ ನಾನು ಬಿಡಲ್ಲ. ನಾನೇ ಹೋಗಿ ಯಜಮಾನ್ರ ತಾವ್ ಹೇಳ್ಬಿಡ್ತೀನಿ. ಬೆಟ್ಟಯ್ಯ ಅಂಕಲ್, ನೀವ್ ಹೋಗಿ ನಮ್ ಡ್ಯಾಡ್ ಹತ್ರ ಹೇಳೋದಕ್ಕಿಂತ ನೋಡಿ, ಹುಡುಗಿಯವ್ರ ಅಪ್ಪ ಬರ್ತಾ ಇದಾರೆ, ಅವ್ರ ಹತ್ರ ಹೋಗಿ ಹೇಳಿ. ಆಗ ಡ್ಯಾಡ್ ಮತ್ತೆ ಇವರು ಸೇರ್ಕೊಂಡು ತಾಂಬೂಲ ಶಾಸ್ತ್ರ ಮಾಡಿಸ್ತಾರೆ. ಆಯ್ತು ಕಣ್ರವ, ಹೇಳಿ ಹೇಳಿ. ಆಯ್ತಾಯ್ತು, ಅವ್ರ ತಾವೇ ಹೇಳ್ತೀನಿ. ಈಗ ನೋಡು, ಒಳ್ಳೆ ಮಜಾ. ನಿಮ್ಗೆಲ್ಲ ಅಲ್ಲಿ 500 ನೀವ್ ಹೋಗಿ, ನಾ ಬಂದೆ. ನಾನು ಬೆಟ್ಟಯ್ಯ ಅಂತ, ದೊಡ್ಡ ಯಜಮಾನ್ರು ತೋಟದಲ್ಲೇ ಕೆಲಸ ಮಾಡೋದು. ನನಗ್ ಗೊತ್ತು, ನನ್ನ ಹತ್ರ ಯಾಕೆ ಹೇಳ್ತಾ ಇದ್ಯಾ? ಅದು ಮದುವೆ ಆಚರಣೆಯಲ್ಲಿ ಆ 2 ಕುಟುಂಬಗಳು ಒಂದ್ ಮಾಡೋ ತಾಂಬೂಲ ಶಾಸ್ತ್ರನೇ ನಡೆದಿಲ್ಲ. ಆ ಸಂಪ್ರದಾಯ ಸಾನೆ ಮುಖ್ಯ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನೇ ಮುಂದೆ ನಿಂತು ಮಾಡಿಸ್ತೀನಿ. ದಯವಿಟ್ಟು ಮಾಡಿ, ದಯವಿಟ್ಟು ಮಾಡಿ, ದಯವಿಟ್ಟು. ಸರ್, ನಮ್ಮ ಅಪ್ಪನ್ ಏನಕ್ಕೆ ಹೊಡೆದ್ರಿ ಸರ್? ಹೊಡಿಯೋದಾ? ಬರ್ತಿರೋ ಕೋಪಕ್ಕೆ ಇಲ್ಲೇ ಹೂತಾಕ್ಬಿಡ್ತೇನೆ. ಇವನ್ ಯಾರು? ನಮ್ಮ ಬೀಗ್ರು ಹಾಕ್ತಿರೋ ಅನ್ನ ತಿಂತಿರೋ ನಾಯಿ. ಈ ನಾಯಿ ನನ್ ಮುಂದೆನೆ ಬೊಗಳುತ್ತಾ. ಈಗಂತ ತಪ್ಪು ನಮ್ಮಪ್ಪ ಏನ್ ಮಾಡಿದ್ದಾರೆ ಸರ್? ಏನ್ ತಪ್ಪು ಮಾಡಿದಾನ? ಇಲ್ಲೇ ನಿಂತಿದ್ದಾನಲ್ಲ, ಕೇಳು.